ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಈಗ ಟಿಕೆಟ್ ಮಿಸ್ ಆಗಿದೆ. ಅನೇಕ ಹಿರಿಯ ಶಾಸಕರು ಸಚಿವರಾಗ್ತೀವಿ ಈ ಬಾರಿ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಈಗ ಈ ಅಸಮಾಧಾನಿತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೇರಿದ್ದಾರೆ. ಹೈಕಮಾಂಡ್ ವಿರುದ್ಧ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ ಸಭೆ ಸೇರಿದ್ದಾರೆ. ಶಾಸಕ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಮೀಟಿಂಗ್. ಶಾಸಕ ಸುಬ್ಬಾರೆಡ್ಡಿ ಸೇರಿ ಹಿರಿಯ ಶಾಸಕರು ಕೂಡ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಈಗ ಅಸಮಾಧಾನಗೊಂಡಿರೋದು. ಸಚಿವ ಸ್ಥಾನ ವಂಚಿತರಾಗಿರುವಂತಹ ಹಿರಿಯ ಶಾಸಕರ ಅಸಮಾಧಾನ ಈಗ ಒಂದು ರೀತಿಯಲ್ಲಿ ಕಿಚ್ಚಿನಂತೆ ಹಬ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ಆಯ್ತು, ಇನ್ನು ಮುಂದೆ ಯಾರು ಅನ್ನುವಂತ ಒಂದು ಪ್ರಶ್ನೆ ಈಗ ಸದ್ಯಕ್ಕಿರೋದು. ರಾಜೀನಾಮೆ ಕೊಟ್ರೆ ಅಂಗೀಕಾರ ಮಾಡ್ತೀವಿ ಅನ್ನುವಂತ ಸಿಎಂ ಹೇಳಿಕೆ. ಆ ನಂತರದಲ್ಲಿ ಈಗ ಇರುವಂತಹ ಅಸಮಾಧಾನ, ಹೈಕಮಾಂಡ್ ನೀಡಿರುವಂತಹ ಈ ಲಿಸ್ಟ್, ಅದರ ಜೊತೆಲಿ ಮುಂದಿನ ದಿನಗಳಲ್ಲಾದ್ರೂ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಹಿರಿಯ ಶಾಸಕರಿಗೆ ಈ ಬಾರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಮುಂದಿನ ನಡೆ ಏನಾಗಿರಬೇಕು, ರಾಜೀನಾಮೆ ಕೊಡಬೇಕೋ ಅಥವಾ ಮತ್ತೊಂದು ಅವಕಾಶಕ್ಕಾಗಿ ಕಾಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಗೊಂದಲದಲ್ಲಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅನ್ನುವಂತ ಡೀಟೇಲ್ಸ್ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಅಸಮಾಧಾನಿತರು 20ಕ್ಕೂ ಹೆಚ್ಚಿದ್ದಾರೆ. ಅದರಲ್ಲೂ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡುವಂತೆ ಇಲ್ಲ. ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಕಾಂಗ್ರೆಸ್ ಅರಿತುಕೊಂಡಿದೆ. ಹಾಗಾಗಿ ಇವರನ್ನ ಹಿಡಿದಿಟ್ಕೊಳ್ಳೋದು ಅಥವಾ ಇವರನ್ನ ಸಮಾಧಾನಗೊಳಿಸೋದು ಹೇಗೆ? ಈಗ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಏನೇನಾಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಒಂದಿಷ್ಟು ಅಸಮಾಧಾನಿತ ಶಾಸಕರು ಅಂದ್ರೆ ಯಾರಿಗೆ ಸಚಿವರು ಆಗಬೇಕು ಅನ್ನೊಂದು ಆಸೆ ಇತ್ತು ಅವ್ರಿಗೆ ಆಗಿಲ್ಲ, ಅಥವಾ ಅವರ ಜಿಲ್ಲೆಯಲ್ಲಿ ಅವ್ರು ಅನ್ಕೊಂಡವರು ಮಂತ್ರಿ ಆಗಲಿಲ್ಲ, ಅಥವಾ ಅವರ ಸಮುದಾಯದಲ್ಲಿ ಯಾರಿಗಾದ್ರೂ ನ್ಯಾಯಬದ್ಧವಾಗಿ ಅವಕಾಶ ಸಿಗಲಿಲ್ಲ ಅನ್ನುವಂತ 4ರಿಂದ 5 ಶಾಸಕರು ಈಗ ಕೆಯುಐಡಿಎಫ್ಸಿಯಲ್ಲಿ ಸಭೆಯನ್ನ ಆರಂಭ ಮಾಡಿರುವಂತದ್ದು. ಕಾರಣ ಏನು? ಡಿಕೆ ಶಿವಕುಮಾರ್ ಅವರ ತಂತ್ರ ಪ್ರಾಬಬ್ಲಿ ಯಾರಾದ್ರೂ ರಿಸೈನ್ ಮಾಡ್ತೀನಿ ಅಂದಾಗ ಬಂದು ಕನ್ವಿನ್ಸ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾರೆ ಅಂತ ಅನ್ಕೊಂಡಿದ್ದಂತ ಶಾಸಕರಿಗೆ, ಹಿರಿಯರಿಗಿರ್ಬೋದು ಕಿರಿಯರಿಗಿರ್ಬೋದು, ಒಂದು ಶಾಕ್ ಇರುವಂತದ್ದು, ಯಾರಾದ್ರೂ ರಿಸೈನ್ ಮಾಡಿದ್ರೆ 5 ನಿಮಿಷಗಳ ಒಳಗಾಗಿ ಅದನ್ನ ಅಂಗೀಕಾರ ಮಾಡ್ತೀನಿ ಅಂತ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಹೆದರಿಸಿ ಈ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಳ್ಬಹುದೇನೋ ಅನ್ನೊಂದು ಲೆಕ್ಕಾಚಾರದಲ್ಲಿ ಇದ್ದವರಿಗೆ ಮೊದಲನೇ ಟಕ್ಕರನ್ನ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಹಿಡಿದ್ರು. ಅದ್ರ ಜೊತೆಗೆ ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಈ ಬಾರಿ ಸಚಿವರನ್ನ ಮಾಡಿದ್ದಾರೆ ಅನ್ನೊಂದು ಗೊಂದಲ ಕೂಡ ಕೆಲವರಿಗೆ ಇರೋದ್ರಿಂದ ಆ ವಿಚಾರವಾಗಿ ಸಭೆಯನ್ನ ನಡೆಸಿರುವಂತಹ ನಿರೀಕ್ಷೆ ಕೂಡ ಇದೆ. ಮತ್ತೊಂದು ಕಡೆಗೆ ಮುಂದಿನ ಹೆಜ್ಜೆ ಏನಾಗಬೇಕು? ಯಾಕಂದ್ರೆ ಈಗ ಉಳಿದಿರೋ ಒಂದು 1.5-2 ವರ್ಷಗಳ ಮಾತ್ರ ಸರ್ಕಾರ, 1.5 ವರ್ಷ ಸರ್ಕಾರ ಉಳಿದಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ಚುನಾವಣೆ ಘೋಷಣೆ ಅಂದ್ರೆ ಸುಮಾರು 6 ತಿಂಗಳ ಕಾಲ ಕೋಡ್ ಆಫ್ ಕಾಂಡಕ್ಟ್ ರೀತಿ ಇರುತ್ತೆ. ಕೇವಲ 1 ವರ್ಷಕ್ಕಾಗಿ ನಾವು ಮಿನಿಸ್ಟರ್ಗಳಾಗಲಿಲ್ಲ, ತೊಂದರೆ ಇಲ್ಲ, ಮುಂದೆ ಸರ್ಕಾರವನ್ನ ಅಧಿಕಾರಕ್ಕೆ ತರೋಣ. ಆದ್ರೆ ತರುವಂತ ಸಂದರ್ಭದಲ್ಲಿ ನಮಗೆ ಬೇಕಾದಂತ ಪೊಸಿಷನ್ಗಳೇನು, ನಾವು ಯಾವ ರೀತಿ ಬಲವಾಗಿ ಒಗ್ಗಟ್ಟಾಗಿ ಇರಬೇಕು ಅನ್ನೊಂದು ಇಷ್ಟು ವಿಚಾರಗಳನ್ನು ಕೂಡ ಮಾತಾಡುವಂತ ನಿರೀಕ್ಷೆ ಇದೆ. ಮತ್ತೊಂದು ಕಡೆಗೆ ನಿನ್ನೆ ಮಾಧ್ಯಮಗಳ ಮುಂದೆ ಒಂದಿಬ್ರು ಶಾಸಕರು ನಾನು ಬೆಳಿಗ್ಗೆ 10 ಗಂಟೆಗೆ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಈ ಸದ್ಯದವರೆಗೂ ರಾಜೀನಾಮೆಯನ್ನ ನೀಡದೇ ಇರೋದನ್ನ ಗಮನಿಸಿದಾಗ ಒಂದ್ ಕಡೆ ಹೈಕಮಾಂಡ್ ಕೂಡ ಅವರಿಗೆ ಒಂದು ಸೂಚನೆಯನ್ನ ನೀಡಿರಬಹುದು, ಅಥವಾ ರಾಜೀನಾಮೆಯನ್ನ ಕೊಟ್ರೆ ಮುಂದೆ ಯಾವ ಪಕ್ಷದಿಂದ ನಿಂತ್ಕೊಳ್ತೀರಾ, ಮುಂದೆ ಬಿಜೆಪಿ ಜೆಡಿಎಸ್ ಕೋಯಲೇಷನ್ ಇರ್ತೋ ಅಥವಾ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೋ ಗೊತ್ತಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತರೆ ನಿಮ್ಗೆ ಯಾವ ತರ ಲಾಸ್ ಆಗುತ್ತೆ, ಬೇರೆ ಪಕ್ಷದ ಜೊತೆ ಹೋದ್ರೆ ಯಾವ ತರ ಲಾಸ್ ಆಗುತ್ತೆ, ಇದೇ ಪಕ್ಷದಲ್ಲಿ ಉಳಿದ್ರೆ ನಿಮ್ಗೆ ಯಾವ ರೀತಿ ಗೇನ್ ಆಗುತ್ತೆ ಅನ್ನೋದನ್ನು ಕೂಡ ಈಗ ಕೆಲ ಶಾಸಕರಿಗೆ ತಿಳಿಸಿರೋದ್ರಿಂದ ಈಗ ಈ ಒಂದು ಸುತ್ತಿನ ಸಭೆ ಏನ್ ನಡೀತಾ ಇದೆ, ಕೇವಲ 3ರಿಂದ 4 ಜನ ಅಥವಾ 4ರಿಂದ 5 ಜನ ಶಾಸಕರು ಏನ್ ಸೇರ್ತಿದ್ದಾರೆ, ಇವರಿಗೆ ಇರುವಂತ ಮುಂದಿನ ದಾರಿ ಏನು, ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ನಾಯಕರಿಗೆ ಏನು ಹೇಳಬೇಕು ಅನ್ನೋದು ಲೆಕ್ಕಾಚಾರ ಈಗ ನಡೀತಾ ಇದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.